ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ರಾಣಿಗೆ PUC ಟಾಪರ್ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾವು ವ್ಯವಹಾರ ಅಧ್ಯಯನ 2025 ಹಾಗೂ 26ನೇ ನೀಲನಕ್ಷೆಯನ್ನು ನೋಡೋಣ. ಮೊದಲನೆಯದಾಗಿ, ನಿಮ್ಮ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಒಟ್ಟಾಗಿ 11 ಅಧ್ಯಯನಗಳನ್ನು ಒಳಗೊಂಡಿದೆ. ಈ ಅಧ್ಯಯನದಲ್ಲಿ ಮೊದಲನೆಯ ಅಧ್ಯಾಯ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ಇದರಲ್ಲಿ ಒಟ್ಟಾಗಿ 12 ಅಂಕಗಳನ್ನು ಕೇಳುತ್ತಾರೆ. ಅದರಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಹಾಗೂ 8 ಅಂಕದ 1 ಪ್ರಶ್ನೆಗಳನ್ನು ಕೇಳುತ್ತಾರೆ. ಹಾಗೆ ಎರಡನೆಯ ಅಧ್ಯಾಯ ನಿರ್ವಹಣೆಯ ತತ್ವಗಳು. ಇದರಲ್ಲಿ 8 ಅಂಕಗಳನ್ನು ಕೇಳುತ್ತಾರೆ. 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಮೂರನೆಯ ಅಧ್ಯಾಯ ವ್ಯವಹಾರ ಪರಿಸರ. ಇದರಲ್ಲಿ ಒಟ್ಟಾಗಿ 9 ಅಂಕಗಳನ್ನು ಕೇಳ್ತಾರೆ. ಅದರಲ್ಲಿ 1 ಅಂಕದ 1 ಪ್ರಶ್ನೆ ಹಾಗೂ 4 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ನಾಲ್ಕನೆಯ ಅಧ್ಯಾಯ ಯೋಜಿಸುವಿಕೆ. ಇದರಲ್ಲಿಯೂ ಕೂಡ 8 ಅಂಕಗಳನ್ನು, 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಹಾಗೂ 4 ಅಂಕದ 1 ಪ್ರಶ್ನೆ. ಐದನೆಯ ಅಧ್ಯಾಯ ಸಂಘಟಿಸುವಿಕೆ. ಇದರಲ್ಲಿ ಒಟ್ಟಾಗಿ 12 ಅಂಕಗಳನ್ನು ಕೇಳ್ತಾರೆ. ಅದರಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಹಾಗೂ 8 ಅಂಕದ 1 ಪ್ರಶ್ನೆ. ಆರನೆಯ ಅಧ್ಯಾಯ ಸಿಬ್ಬಂದಿ ನಿರ್ವಹಣಾ. ಇದರಲ್ಲಿ ಒಟ್ಟಾಗಿ 16 ಅಂಕಗಳನ್ನು ಕೇಳ್ತಾರೆ. ಇದೊಂದು ಚಾಪ್ಟರನ್ನು ಒಂಚೂರ ಹೆಚ್ಚು ಒತ್ತ ಕೊಟ್ಟು ನೋಡಿಕೊಳ್ಳಿ. ಇದರಲ್ಲಿ 1 ಅಂಕದ 2 ಪ್ರಶ್ನೆ ಹಾಗೂ 2 ಅಂಕದ 1 ಪ್ರಶ್ನೆ ಹಾಗೂ 4 ಅಂಕದ 1 ಪ್ರಶ್ನೆ ಹಾಗೂ 8 ಅಂಕದ 1 ಪ್ರಶ್ನೆ. ಏಳನೆಯ ಅಧ್ಯಾಯ ನಿರ್ದೇಶಿಸುವಿಕೆ. ಇದರಲ್ಲಿಯೂ ಕೂಡ 12 ಅಂಕಗಳನ್ನು ಕೇಳ್ತಾರೆ. 2 ಅಂಕದ 1 ಪ್ರಶ್ನೆ ಹಾಗೂ 2 ಅಂಕದ 1 ಪ್ರಶ್ನೆ ಹಾಗೂ 1 ಅಂಕದ 2 ಪ್ರಶ್ನೆ ಹಾಗೂ 8 ಅಂಕದ 1 ಪ್ರಶ್ನೆ. ಒಂಬತ್ತನೆಯ ಅಧ್ಯಾಯ ಹಣಕಾಸಿನ ನಿರ್ವಹಣೆ. ಇದರಲ್ಲಿ ಒಟ್ಟಾಗಿ 8 ಅಂಕಗಳನ್ನು ಕೇಳ್ತಾರೆ. ಅದರಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಹತ್ತನೆಯ ಅಧ್ಯಾಯ ಮಾರಾಟ ಪ್ರಕ್ರಿಯೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಇದರಲ್ಲಿ ಒಟ್ಟಾಗಿ 21 ಅಂಕಗಳನ್ನು ಕೇಳ್ತಾರೆ. ಅದರಲ್ಲಿ 1 ಅಂಕದ 3 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 2 ಪ್ರಶ್ನೆ ಹಾಗೂ 8 ಅಂಕದ 1 ಪ್ರಶ್ನೆ. ಇದೊಂದು ಚಾಪ್ಟರನ್ನು ಹೆಚ್ಚಾಗಿ ಇದಕ್ಕೆ ಒತ್ತು ಕೊಟ್ಟು ನೋಡಿಕೊಳ್ಳಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ಹಾಗೆ ಲಾಸ್ಟ್ 11ನೇ ಅಧ್ಯಾಯ ಗ್ರಾಹಕರ ರಕ್ಷಣೆ. ಇದರಲ್ಲಿ 7 ಅಂಕಗಳನ್ನು ಕೇಳ್ತಾರೆ. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಹಾಗೂ 4 ಅಂಕದ 1 ಪ್ರಶ್ನೆ. ನಿಮ್ಮ ವ್ಯವಹಾರ ಅಧ್ಯಯನ ಇದು 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿದ್ದು, ನೀವು 1 ಅಂಕದ 20 ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಅದರಲ್ಲಿ ನೀವು 20ಕ್ಕೆ 20 ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಬೇಕು. ಈ ವಿಷಯದಲ್ಲಿ ನಿಮಗೆ ಚಾಯ್ಸ್ ಇರೋದಿಲ್ಲ. 1 ಮಾರ್ಕ್ಸ್ನಲ್ಲಿ ನಿಮಗೆ ಚಾಯ್ಸೇಬಲ್ ಇರೋದಿಲ್ಲ. ಕೇಳಿದ 20 ಪ್ರಶ್ನೆಗಳಿಗೆ ಉತ್ತರ ಬರೆಯಬೇಕು. ಹಾಗೆ 2 ಅಂಕದ ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಲ್ಲಿ ನಿಮಗೆ ಬೇಕಾದ 6 ಪ್ರಶ್ನೆಗಳಿಗೆ ಉತ್ತರ ಬರೆಯಬಹುದು. ಹಾಗೆ 4 ಅಂಕದ ಪ್ರಶ್ನೆಗಳಲ್ಲಿಯೂ ಕೂಡ 10 ಪ್ರಶ್ನೆಗಳನ್ನು ಕೇಳಿರ್ತಾರೆ. ನಿಮಗೆ ಬೇಕಾದ 6 ಪ್ರಶ್ನೆಗಳಿಗೆ ಉತ್ತರ ಬರೆಯಬಹುದು. ಹಾಗೆ 8 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ 5 ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಇದರಲ್ಲಿ ನಿಮಗೆ ಬೇಕಾದ 3 ಪ್ರಶ್ನೆಗಳನ್ನು ಬರೆಯಬಹುದು. ಹೀಗೆ ನಿಮ್ಮ ವ್ಯವಹಾರ ಅಧ್ಯಯನದ ನೀಲನಕ್ಷೆ 2025-26ನ ನೀಲನಕ್ಷೆ ಇದಾಗಿದೆ. ನಮ್ಮ ಚಾನೆಲ್ನ ಹೊಸವಾಗಿ ನೋಡುತ್ತಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.